ಎಚ್ಚರವಾಗಿರೋರು ಹಾಲಲ್ಲಿ ಹೇಳಲ್ಲ, ನಿದ್ದೆ ಮಾಡೋರು ಕೂಡ ಹಾಲಲ್ಲಿ ಹೇಳಲ್ಲ. ಎಚ್ಚರವಾಗಿರಬೇಕು, ದೇವವಾಕ್ಯವನ್ನ ಕೇಳಬೇಕು. ಪ್ರಕಟಣೆಯಲ್ಲಿ 7 ಸಭೆಗಳಿಗೂ ಕೂಡ ದೇವರನ್ನು ಜಾಸ್ತಿ ಹೇಳ್ತಾನೆ. ದೇವರನ್ನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲೇಬೇಕಾಗಿ. ಹಾಗಾದ್ರೆ ಕಿವಿ ಎಲ್ಲ ಬಂದಿರೋದು ಹಾಲಲ್ಲಿ ಹೇಳೋಣ. ಹಾಗಾದ್ರೆ ನಾವು ದೇವರನ್ನು ಕಿವಿ ಕೊಟ್ಟಿರುವುದು ನಾವು ದೇವರ ವಾಕ್ಯವನ್ನು ಕೇಳಿಕೊಳ್ಳಿ ಅಂತ ಹೇಳಲಿಲ್ಲ. ಅನೇಕ ಓದಕರಿಗೆ ದೇವವಾಕ್ಯವನ್ನು ಕೇಳಿ ಅದನ್ನ ನಂಬುವಾಗ ದೇವರು ನಿಮಗೆ ರಕ್ಷಣೆ ಕೊಡುವವರಾಗಿದ್ದಾರೆ. ದೇವರು ನಿಮ್ಮ ಸಂಗಡ ಮಾತನಾಡುವಂತ ದೇವರಾಗಿದ್ದಾರೆ. ಲೋಕದ ದೇವರುಗಳು ನಮ್ಮ ಸಂಗಡ ಮಾತನಾಡಲ್ಲ, ಆದರೆ ನಮ್ಮ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿ ನಮ್ಮ ದೇವರು ಜೀವವುಳ್ಳ ದೇವರು. ಜೀವವುಳ್ಳ ದೇವರಾಗಿರೋದ್ರಿಂದ ಸತ್ತವರಿಗೂ ಕೂಡ ಜೀವ ಕೊಟ್ಟು ಎಬ್ಬಿಸುವಂತ ಶಕ್ತಿ ನಮ್ಮ ದೇವರಿಗಿದೆ. ಹಲ್ಲೆಲೂಯಾ. ಆದ್ದರಿಂದ ಸತ್ತುವುದ ಯವನಸ್ಥರನ್ನ ದೇವರು ಎಬ್ಬಿಸುವವನಾಗಿದ್ದಾನೆ, ಸತ್ತುವುದ ಲಾಜರನನ್ನು ಕೂಡ ದೇವರು ಎಬ್ಬಿಸುವವನಾಗಿದ್ದಾನೆ. ಹೀಗೆ ಅನೇಕ ಜನರನ್ನ ಸತ್ತು ಹೋದವರನ್ನೇ ದೇವರು ಎಬ್ಬಿಸಿರುವಾಗ ಬದುಕಿರುವ ನಮ್ಮನ್ನು ಕೂಡ ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ತನ್ನ ರಾಜ್ಯವನ್ನು ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡುವವರಾಗಿದ್ದಾನೆ. ನಾವು 1ನೇ ಕೊರಿಂಥ 15ನೇ ಅಧ್ಯಾಯ 51ನೇ ವಾಕ್ಯವನ್ನು ತೆಗೆಯುವವರಾಗಿರೋಣ. 1ನೇ ಕೊರಿಂಥ 15ನೇ ಅಧ್ಯಾಯ 51ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 15ನೇ ಅಧ್ಯಾಯ 51ನೇ ವಾಕ್ಯ. ಇದುವರೆಗೆ ಕ್ರಿಸ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿದಿದ್ದೇನೆ. ನಾವೆಲ್ಲರೂ ಹೋಗುವುದಿಲ್ಲ, ಆದರೆ ಕಡೆಯ ಋತುವಿಗೆ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ಎಡೆ ಬೆಳೆಯುವಷ್ಟರೊಳಗೆ ಮಾರ್ಪಡುವೆವು. ಋತುವಿಯು ಊದಲಾಗಿ ಸತ್ತವರು ನಿರ್ಣಯವಾಗಿ ಎಟ್ಟುಕತ್ತೊಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯವನ್ನು ಧರಿಸಿಕೊಳ್ಳುವುದು, ಮರಣಶೀಲವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಹಾಗಾದರೆ ದೇವರಿನ ಸಭೆಯ ಕಟ್ಟಡ ದೇವರಾತ್ಮನ್ನು ಮಾತನಾಡುವವನಾಗಿದ್ದಾನೆ. ಈ ದಿನ ಎಲ್ಲರ ಸಂತಾನ ದೇವರಾತ್ಮನು ಅದನ್ನು ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಈ ವಾಕ್ಯ ಹೀಗೆ ಆರಂಭವಾಗುತ್ತೆ. ಇದುವರೆಗೂ ಗುಪ್ತವಾಗಿದ್ದ ಸಂಗತಿ ಅಂದ್ರೆ ಇದುವರೆಗೂ ಯಾರು ಕೂಡ ದೇವರ ಅನೇಕರಿಗೆ ಹೇಳಿಕೊಳ್ಳಲಿಲ್ಲ. ಅಂತ ವಿಷಯಗಳನ್ನ ದೇವರಾತ್ಮನು ಈ ದಿನ ನಮ್ಮ ಸಂಘ ಆತನು ತಿಳಿಯಪಡಿಸಲು ಇಷ್ಟವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಗೆ ಏನಾದ್ರು ಹೇಳಿದಾಗ ಅದನ್ನ ನಾವು ಸ್ವೀಕರಿಸುವ ಮನಸ್ಸು ನಮಗಿದ್ರೆ ದೇವರು ಅದನ್ನ ನಮ್ಮ ಜೀವಿತದಲ್ಲಿ ಅದನ್ನು ಆಶೀರ್ವಾದವಾಗಿ ಬದಲಾಯಿಸ್ತಾನೆ. ನಾವು ದೇವರ ಮಾತನ್ನ ಯಾವಾಗ ತಿರಸ್ಕಾರ ಮಾಡ್ಬಿಡ್ತೇವೋ ಆಗ ದೇವರ ಆಶೀರ್ವಾದ ಅದು ನಮ್ಮನ್ನ ಬಿಟ್ಟು ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಸೌಲನನ್ನ ನಾವು ಗಮನಿಸಿ ನೋಡುವಾಗ ಸೌಲನು ಎಲ್ಲಿವರೆಗೂ ದೇವ್ರ ವಿಧೇಯನಾಗಿದ್ನೋ ಅಲ್ಲಿವರೆಗೂ ದೇವರ ಆಶೀರ್ವಾದ ದೇವರ ಆತ್ಮನು ಅವನ ಸಂಘ ಇದ್ದನು. ಆದರೆ ಸೌಲ ಎಂಬ ರಾಜ ದೇವರಿಗೆ ಅವಿಧೇಯನಾಗಿ ನಡೆದುಬಿಡ್ತಾನೆ. ಆಗ ದೇವರ ಆಶೀರ್ವಾದ ಸೌಲನಿಗೆ ಬಿಟ್ಟು ಹೋಗುತ್ತೆ. ದೇವರ ಆತ್ಮನು ಕೂಡ ಸೌಲನನ್ನು ಬಿಟ್ಟು ಹೋಗಿ ದಾವೀದನಲ್ಲಿ ದೇವರಾತ್ಮನ ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯವನ್ನು ನಾವು ಯಾವಾಗ ಸ್ವೀಕರಿಸ್ತೇವೋ ಆಗ ದೇವರು ನಮ್ಮಲ್ಲಿ ಬರುವವನಾಗಿದ್ದಾನೆ. ದೇವರ ವಾಕ್ಯವನ್ನು ನಾವು ಯಾವಾಗ ತಿರಸ್ಕರಿಸ್ತೇವೋ ಅದನ್ನು ಬಿಟ್ಬಿಡ್ತೇವೋ ಆಗ ನಮ್ಮಲ್ಲಿ ಏನು ಬರುತ್ತೆ ಅಂದ್ರೆ ದುರಾತ್ಮನೇ ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ಯಾರನ್ನು ನುಂಗಲಿ ಎಂಬುದಾಗಿ ಸೈತಾನನು ಸಿಂಹದ ಉಪಾಧಿಯಲ್ಲಿ ಇಡೀ ಪ್ರಪಂಚನೇ ತಿರುಗಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು 1 ದಿನ 2 ದಿನ ತಿರುಗಾಡಲ್ಲ, ಆದಾಮನ ಕಾಲದಿಂದ ಇವತ್ತಿನವರೆಗೂ ತಿರುಗಾಡ್ತಾನೆ ಇದ್ದಾನೆ ಇಡೀ ಪ್ರಪಂಚನ. ಯಾರಾದ್ರೂ ಒಬ್ಬರು ಅವನ ಬಾಯಿಗೆ ಸಿಕ್ಕಿದ್ರು ಸಾಕು ಅವನು ನುಂಗ್ಕೊಂಡ್ಬಿಡ್ತಾನೆ. ಹಲ್ಲೆಲೂಯಾ. ಆದ್ರಿಂದ ಅದಕ್ಕೋಸ್ಕರ ಅವನು ಪ್ರತಿ ಕ್ಷಣ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ ರೀತಿಯಲ್ಲಿ ಅವನು ಕಾಯ್ತಾ ಕೂತಿರ್ತಾನೆ. ಆದ್ರಿಂದ ದೇವ ಜನರಾದ ನಾವು ದೇವರ ವಾಕ್ಯನ ಬಲವಾಗಿ ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವವರಾಗಿರ್ಬೇಕು. ಯಾಕೆಂದ್ರೆ ಮುಂದೆ ಉಪದ್ರವ ಕಾಲಗಳು ನಮಗೆ ನೇಮಿಸಲ್ಪಟ್ಟಿದೆ. ಆ ಕಾಲದಲ್ಲಿ ಈ ಬೈಬಲ್ ಕೂಡ ನಮಗೆ ಸಿಗೋದಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಮುಂದೆ ಈ ಭೂಮಿಗೆ ಯಾರು ರಾಜ ಆಗ್ತಾನೆ ಅಂತ ಉಪದ್ರವ ಕಾಲದಲ್ಲಿ ಸೈತಾನನೇ 7 ವರ್ಷ ರಾಜನಾಗಿ ಅವನು ಕೂತ್ಕೊಂತಾನೆ. ಆದ ಕಾರಣ ಅವನು ರಾಜನಾಗಿರುವಾಗ ಫಸ್ಟ್ ಎಲ್ಲ ಬ್ಯಾನ್ ಮಾಡ್ಬಿಡ್ತಾನೆ. ಎಲ್ಲ ಬೈಬಲ್ ಬ್ಯಾನ್, ಎಲ್ಲ ಹಾಡುಗಳು ಕೂಡ ಬ್ಯಾನ್ ಆಗಿರುತ್ತೆ. ಎಲ್ಲ ಭೂಮಿಗೆ ಯೇಸುವಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಸಭೆಗಳನ್ನು ಕೂಡ ಎಲ್ಲ ಲಾಕ್ಡೌನ್ ರೀತಿಯಲ್ಲಿ ಎಲ್ಲವನ್ನ ಲಾಕ್ ಮಾಡಿ ಮುಗಿಸ್ಬಿಡ್ತಾನೆ. ಕೇವಲ ಅವನು ಇದೆಲ್ಲ ಲಾಕ್ಡೌನ್ ರೀತಿಯಲ್ಲಿ ಮಾಡಿ ಮುಗಿಸೋದಕ್ಕೂ ಕೂಡ ಅವನು ಕೂಡ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅವನು ಕೂಡ ಒಂದೇ ನಿಮಿಷದಲ್ಲೇ ಎಲ್ಲರ ಕಡೆಗೂ ಅವನು ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸುವ